ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ, ಜಗತ್ತಿನ ಅತಿ ದೊಡ್ಡ ಶಕ್ತಿಶಾಲಿ ಅನಿಸಿಕೊಂಡ ಈ ಅಮೆರಿಕ ಯುದ್ಧದ ಸಮಯದಲ್ಲಿ ನಿಮ್ಮ ಕೈ ಬಿಟ್ರೆ ಏನಾಗಬಹುದು? ಎರಡನೇ ಮಹಾಯುದ್ಧದ ನಂತರ ಶಸ್ತ್ರ ತ್ಯಜಿಸಿ ಸಂಪೂರ್ಣ ಅಹಿಂಸಾವಾದಿಯಾಗಿದ್ದ ಜಪಾನ್ ಈಗ ಏಕಾಏಕಿ ತನ್ನ ರಕ್ಷಣಾ ಬಜೆಟ್ ಅನ್ನ ಬರೋಬ್ಬರಿ $58 ಬಿಲಿಯನ್ ಹೆಚ್ಚಿಸುವುದು ಯಾಕೆ? ಗೆಳೆಯರೆ, ಸಮುದ್ರದಲ್ಲಿ ರಕ್ತದಾಹಿಯಾಗಿ ಮೆರೆಯುತ್ತಿರುವ ಈ ಚೀನಾಗೆ ಬ್ರೇಕ್ ಹಾಕುವುದಕ್ಕಾಗಿ ಈಗ ಜಪಾನ್ ಅಮೆರಿಕವನ್ನ ಬಿಟ್ಟು ಭಾರತದತ್ತ ಕೈ ಚಾಚಿದೆ. ಹಾಗೂ ಇದು ಕೇವಲ ವ್ಯಾಪಾರವಲ್ಲ, ಇದು ಮುಂಬರುವ ಭವಿಷ್ಯದ ಮಹಾಯುದ್ಧದ ಸಿದ್ಧತೆ. ನಮಸ್ಕಾರ, ಇವತ್ತಿನ ಈ ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ. ಗೆಳೆಯರೆ, ಇತ್ತೀಚೆಗಷ್ಟೇ ಜಪಾನ್ನ ಪ್ರಧಾನಿ ಸನಾಯ್ ತಕೈಚಿ ಅವರು ಭಾರತಕ್ಕೆ 3 ದಿನಗಳ ಭೇಟಿ ನೀಡಿದ್ರು. ಹಾಗೂ ಮಾಧ್ಯಮಗಳಲ್ಲಿ ನೀವು ನೋಡಿರಬಹುದು, ಈ ಭೇಟಿ $61 ಬಿಲಿಯನ್ ಹೂಡಿಕೆ, ಬುಲೆಟ್ ಟ್ರೈನ್ ಯೋಜನೆ, ಟ್ರೇಡ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ಗೆ ಸೀಮಿತ ಅಂತ. ಹಾಗೂ ಇದು ನಿಮಗೆ ಗೊತ್ತಿರಲಿ ಗೆಳೆಯರೆ, ಸುಮಾರು 1400ಕ್ಕೂ ಹೆಚ್ಚು ಜಪಾನೀಸ್ ಕಂಪ್ನಿಗಳು ಇವತ್ತಿಗೆ ಭಾರತದಲ್ಲಿ ಕೆಲಸ ಮಾಡ್ತಾ ಇವೆ. ಹಾಗೂ ಇದರಲ್ಲಿ 50%ಕ್ಕೂ ಹೆಚ್ಚು ಕಂಪ್ನಿಗಳು ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರಕ್ಕೆ ಸೇರಿದವು. ಹಾಗೂ ಇದೆಲ್ಲವೂ ಕೇವಲ ಮೇಲ್ನೋಟಕ್ಕೆ ಕಾಣುವ ಚಿತ್ರಣ ಅಷ್ಟೇ, ಆದರೆ ಇದರ ಹಿಂದಿನ ಅಸಲಿ ಸತ್ಯವೇ ಬೇರೆ. ಹಾಗಾದ್ರೆ ಜಪಾನ್ನ ಗಂಟಲಲ್ಲಿ ಸಿಲುಕಿರುವ ಆ ದೊಡ್ಡ ಮುಳ್ಳು ಯಾವುದು? ಭಾರತದೊಂದಿಗೆ ಜಪಾನ್ ಯಾಕೆಷ್ಟೊಂದು ಆಳವಾದ ರಕ್ಷಣಾ ಒಪ್ಪಂದಗಳಿಗೆ ಮುಂದಾಗ್ತಾ ಇದೆ? ಗೆಳೆಯರೆ, ಇದಕ್ಕೆ ಉತ್ತರ ಒಂದೇ: ಕಾಮನ್ ಸೆಕ್ಯೂರಿಟಿ ಇಂಟ್ರೆಸ್ಟ್, ಅಥವಾ ಸಾಮಾನ್ಯ ಭದ್ರತಾ ಹಿತಾಸಕ್ತಿಗಳು. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮ ಮತ್ತು ನನ್ನ ಶತ್ರು ಒಬ್ನೇ ಆಗಿದ್ರೆ ನಾವಿಬ್ರು ಸಹಜವಾಗಿ ಸ್ನೇಹಿತರಾಗುತ್ತೇವೆ ತಾನೆ? ಹೌದು, ಭಾರತ ಮತ್ತು ಜಪಾನ್ ಭೌಗೋಳಿಕವಾಗಿ ಸಾವಿರಾರು ಕಿಲೋಮೀಟರ್ ದೂರವಿರಬಹುದು, ಆದರೆ ಇಬ್ಬರಿಗೂ ಇರೋದು ಒಂದೇ ಸಾಮಾನ್ಯ ಶತ್ರು, ಅದುವೇ ಈ ವಿಸ್ತರಣವಾದಿ ಚೀನಾ. ಗೆಳೆಯರೆ, ಇತಿಹಾಸದಲ್ಲಿ ಮೊದಲ ಬಾರಿಗೆ ಜಪಾನ್ ತನ್ನ ಅತಿ ರಹಸ್ಯ ಮತ್ತು ಶಕ್ತಿಶಾಲಿ ಯುದ್ಧ ನೌಕೆಯಾದ ಮೊಗಾಮಿ ಕ್ಲಾಸ್ ಸ್ಟೆಲ್ತ್ ವಾರ್ಶಿಪ್ ತಂತ್ರಜ್ಞಾನವನ್ನು ಭಾರತದೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ ಮುಂದಾಗಿದೆ. ಹಾಗೂ ಇವುಗಳ ಡಿಸೈನ್, ಟೆಕ್ನಾಲಜಿ, ಹಾರ್ಡ್ವೇರ್, ಸಾಫ್ಟ್ವೇರ್ ಮತ್ತು ಮಟೀರಿಯಲ್ ಎಲ್ಲವನ್ನು ಭಾರತಕ್ಕೆ ನೀಡಿ ಈ ಯುದ್ಧ ನೌಕೆಗಳನ್ನು ಭಾರತದಲ್ಲಿಯೇ ನಿರ್ಮಿಸುವ ಐತಿಹಾಸಿಕ ಒಪ್ಪಂದಕ್ಕೆ ಹೆಜ್ಜೆ ಇಡಲಾಗಿದೆ. ಈ ಒಂದು ಹಡಗಿನ ಬೆಲೆ ಬರೋಬ್ಬರಿ $500 ಬಿಲಿಯನ್. ಹಾಗೂ ಇದು ಆಂಟಿ ಶಿಪ್ ಅಂದ್ರೆ ಶತ್ರುಗಳ ಹಡಗು ನಾಶಪಡಿಸುವ ಮತ್ತು ಆಂಟಿ ಏರ್ಕ್ರಾಫ್ಟ್ ಅಂದ್ರೆ ಆಕಾಶದಿಂದ ಬರುವ ದಾಳಿಯನ್ನ ಹೊಡೆದುಳಿಸುವ ಮಿಸೈಲ್ಗಳನ್ನು ಹೊತ್ತೊಯ್ಯಬಲ್ಲ ಅತ್ಯಾಧುನಿಕ ಸ್ಟೆಲ್ತ್ ಯುದ್ಧ ನೌಕೆ ಆಗಿದೆ. ಹಾಗೇನೆ ನೀವು ಇದರಿಂದ ಯೋಚನೆ ಮಾಡಿ ನೋಡಿ, ಸುಮ್ಮನೆ ಯಾರು ತಂತ್ರಜ್ಞಾನವನ್ನ ಬಿಟ್ಟು ಕೊಡುವುದಿಲ್ಲ. ಈ ಜಪಾನ್ ಯಾಕಿಷ್ಟೊಂದು ದೊಡ್ಡ ತಂತ್ರಜ್ಞಾನವನ್ನ ಸುಲಭವಾಗಿ ಭಾರತಕ್ಕೆ ಕೊಡ್ತಾ ಇದೆ? ಯಾಕಂದ್ರೆ ಗೆಳೆಯರೆ, ಜಪಾನ್ಗೆ ಈಗ ತನ್ನ ರಕ್ಷಣೆಗಾಗಿ ಒಬ್ಬ ನಂಬಿಕಸ್ಥ ಬಲಿಷ್ಠ ಮಿತ್ರನ ಹಾಗೂ ಪ್ರಬಲ ಉತ್ಪಾದನಾ ಪಾಲುದಾರನ ಅಗತ್ಯವಿದೆ. ಹಾಗೂ ಜಪಾನ್ಗೆ ಈಗ ಭಾರತ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಹಾಗೂ ಈ ಚೀನಾ ಅನ್ನೋ ದೇಶದ ವಿಸ್ತರಣವಾದದ ಹಸಿವು ಎಷ್ಟಿದೆ ಅಂದ್ರೆ ಅದಕ್ಕೆ ರಷ್ಯಾದ ಭೂಮಿಯೂ ಬೇಕು, ಭಾರತದ ಭೂಮಿಯೂ ಬೇಕು, ಹಾಗೂ ಜಪಾನ್ನ ದ್ವೀಪಗಳು ಬೇಕು. ಗೆಳೆಯರೆ, ಚೀನಾ ಸುಮಾರು 18ರಿಂದ 20 ದೇಶಗಳ ಜೊತೆ ತನ್ನ ಗಡಿ ಅಥವಾ ಜಲ ವಿವಾದವನ್ನ ಹೊಂದಿದೆ. ಹಾಗೇನೆ ತಮಾಷೆ ಅಂದ್ರೆ ಕೆಲವು ದೇಶಗಳ ಜೊತೆ ಈ ಚೀನಾಗೆ ಗಡಿಯೇ ಇಲ್ಲ, ಆದ್ರೂ ನಿಮ್ಮ ಜಾಗ ನಮ್ಮದು ಅಂತದೆ ಈ ಡ್ರ್ಯಾಗನ್ ರಾಷ್ಟ್ರ. ಫಾರ್ ಎಕ್ಸಾಂಪಲ್ ಹೇಳುವುದಾದ್ರೆ ಗೆಳೆಯರೆ, ಆಗಸ್ಟ್ 2024ರಲ್ಲಿ ಚೀನಾದ Y9 ಕಣ್ಗಾವಲು ವಿಮಾನ ಜಪಾನ್ನ ದಾಂಜೋ ದ್ವೀಪಗಳ ವಾಯು ಪ್ರದೇಶವನ್ನ ಉಲ್ಲಂಘಿಸಿತು. ಹಾಗೂ ಜಪಾನ್ ತನ್ನ ಫೈಟರ್ ಜೆಟ್ಗಳನ್ನ ಕಳುಹಿಸಿ ಅದನ್ನ ಓಡಿಸಬೇಕಾಯಿತು. ಸೊ ಈ ಚೀನಾದ ಮತ್ತು ರಷ್ಯಾದ ಬಾಂಬರ್ಗಳು ಜಪಾನ್ ಸುತ್ತ ಜಂಟಿ ಗಸ್ತು ತಿರುಗುತ್ತಿವೆ. ಗೆಳೆಯರೆ, ಚೀನಾ ಭಾರತದ ಅರುಣಾಚಲ ಪ್ರದೇಶವನ್ನ ತನ್ನದು ಅಂತ ಹೇಗೆ ಸುಳ್ಳು ವಾದಿಸುತ್ತದೆಯೋ, ಜಪಾನ್ನ ದ್ವೀಪಗಳ ಮೇಲೂ ಅದೇ ರೀತಿ ಕಣ್ಣು ಹಾಕಿದೆ. ಹಾಗೂ ಈ ಚೀನಾ ಸಲಾಮಿ ಸ್ಲೈಸಿಂಗ್ ತಂತ್ರಗಾರಿಕೆಯಿಂದ ನಿಧಾನವಾಗಿ ಬೇರೆಯವರ ಭೂಮಿಯನ್ನ ನುಂಗ್ತಾ ಇದೆ. ಹಾಗಾಗಿ ಇದನ್ನ ಎದುರಿಸುವುದಕ್ಕಾಗಿ ಜಪಾನ್ ಈಗ ಎಚ್ಚೆತ್ತುಕೊಂಡಿದೆ. ಗೆಳೆಯರೆ, ಜಪಾನ್ನಲ್ಲಿ ಇವತ್ತಿಗೂ ಅಮೆರಿಕದ 10ಕ್ಕೂ ಹೆಚ್ಚು ಮಿಲಿಟರಿ ಬೇಸ್ಗಳಿವೆ. 1945ರ ಎರಡನೇ ಮಹಾಯುದ್ಧದ ನಂತರ ಈ ಜಪಾನ್ನ ರಕ್ಷಣೆಯ ಸಂಪೂರ್ಣ ಜವಾಬ್ದಾರಿಯನ್ನ ಅಮೆರಿಕ ಹೊತ್ತಿತ್ತು. ಹಾಗೇನೆ ನಾವು ನಿಮ್ಮನ್ನ ರಕ್ಷಿಸುತ್ತೇವೆ, ನೀವು ಸೈನ್ಯ ಕಟ್ಟಬೇಡಿ ಅಂತ ಈ ಅಮೆರಿಕ ಭರವಸೆ ನೀಡಿತ್ತು. ಆದರೆ ಇವತ್ತಿಗೆ ಅದೇ ಜಪಾನ್ಗೆ ಅಮೆರಿಕದ ಮೇಲೆ ನಂಬಿಕೆ ಉಳಿದಿಲ್ಲ. ಸೊ ಇದಕ್ಕೆ ಪ್ರಮುಖ ಕಾರಣ ದಿ ಇರಾನ್ ಎಕ್ಸ್ಪೀರಿಯನ್ಸ್. ಹೌದು ಗೆಳೆಯರೆ, ಮಧ್ಯ ಪ್ರಾಚ್ಯದಲ್ಲಿ ಅಂದ್ರೆ ಸೌದಿ, ಕತಾರ್, UAE, ಅಮೆರಿಕದ ಎಷ್ಟೋ ಮಿಲಿಟರಿ ಬೇಸ್ಗಳಿವೆ. ಆದ್ರೆ ಇರಾನ್ ಅಮೆರಿಕನ್ ಬೇಸ್ಗಳ ಮೇಲೆ ದಾಳಿ ಮಾಡಿದಾಗ ಅಮೆರಿಕದ ಸೈನಿಕರು ತಮ್ಮ ಬೇಸ್ ಬಿಟ್ಟು ಪಕ್ಕದ 5 ಸ್ಟಾರ್ ಹೋಟೆಲ್ಗಳಲ್ಲಿ ಹೋಗಿ ಅವಿತುಕೊಂಡ್ರು. ಸೊ ಇದನ್ನ ನೋಡಿದ ಅರಬ್ ರಾಷ್ಟ್ರಗಳಿಗೆ ಹಾಗೂ ಜಪಾನ್ಗೆ ಒಂದು ಸತ್ಯ ಅರ್ಥವಾಯಿತು: ನಮ್ಮ ರಕ್ಷಣೆಗೆ ಅಮೆರಿಕ ಬರುವುದಿಲ್ಲ ಅಂತ. ಹಾಗೇನೆ ಗೆಳೆಯರು, ಇದನ್ನ ಒಂದು ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳುವುದಾದ್ರೆ ನೋಡಿ, ನೀವು ಒಂದು ದೊಡ್ಡ ಇನ್ಸೂರೆನ್ಸ್ ಪಾಲಿಸಿಗೆ ವರ್ಷಗಟ್ಟಲೆ ಲಕ್ಷಾಂತರ ರೂಪಾಯಿ ಪ್ರೀಮಿಯಂ ಕಟ್ತೀರಿ. ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಹೋದ್ರೆ
ಅವ್ರ ಈ ಪಾಲಿಸಿ ನಮ್ಮ ಆಸ್ಪತ್ರೆಯಲ್ಲಿ ನಡೆಯಲ್ಲ, ನೀವು ಬೇರೆ ಕಡೆ ಹೋಗಿ ಅಂದ್ರೆ ನಿಮ್ಮ ಪರಿಸ್ಥಿತಿ ಹೇಗಾಗಬಹುದು. ಹಾಗೇನೆ ಈ ಅಮೆರಿಕದ ಜೊತೆಗಿನ ಒಪ್ಪಂದಗಳು ಈಗ ಹಾಗೆಯೇ ಆಗಿವೆ. ಈ ಡೊನಾಲ್ಡ್ ಟ್ರಂಪ್ ಅವರಂತಹ ನಾಯಕರು ನಾವು ಯಾಕೆ ಬೇರೆ ದೇಶಗಳ ರಕ್ಷಣೆಗೆ ದುಡ್ಡು ಖರ್ಚು ಮಾಡಬೇಕು ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ನ್ಯಾಟೋ, ಇಸ್ರೇಲ್, ಉಕ್ರೇನ್ ವಿಚಾರದಲ್ಲಿ ಈಗ ಅಮೆರಿಕ ಹಿಂದೆ ಸರಿತಾ ಇದೆ. ಹಾಗೂ ತೈವಾನ್ ಕೂಡ ಇದೇ ಭೀತಿಯಲ್ಲಿದೆ. ಕ್ವಾಡ್ ಗುಂಪಿನಲ್ಲಿದ್ರು ಯುದ್ಧ ಬಂದ್ರೆ ನಮ್ಮ ಹೋರಾಟ ನಾವೇ ಮಾಡಬೇಕು ಅನ್ನೋ ಕಟು ಸತ್ಯ ಈಗ ಜಪಾನ್ಗೆ ಅರಿವಾಗಿದೆ. ಗೆಳೆಯರೆ, ಗಲ್ವಾನ್ ದಾಳಿ ನಡೆದಾಗ ಈ ಅಮೆರಿಕ ಆಗ್ಲಿ ಬೇರೆ ದೇಶವಾಗ್ಲಿ ಭಾರತದ ಸಹಾಯಕ್ಕೆ ಬರಲಿಲ್ಲ. ಇಲ್ಲಿ ಭಾರತ ತನ್ನ ಯುದ್ಧವನ್ನ ತಾನೇ ಮಾಡಿತ್ತು. ಸೊ ಈಗ ಇದೇ ಪಾಠ ಜಪಾನ್ಗೂ ಅರ್ಥವಾಗಿದೆ. ಗೆಳೆಯರೆ, ಜಪಾನ್ ಅಂದ್ರೆ ಬರೀ ಶಾಂತಿ, ಬೌದ್ಧ ಧರ್ಮ, ಜನ ಸಂಸ್ಕೃತಿ ಅಂದ್ಕೊಳ್ಬೇಡಿ. 1945ಕ್ಕೂ ಮೊದಲು ಜಪಾನ್ ಎಂತಹ ಆಕ್ರಮಣಕಾರಿ ದೇಶವಾಗಿತ್ತು ಅನ್ನೋದು ನಿಮ್ಗೆ ಗೊತ್ತಾ? ಗೆಳೆಯರೆ, ಇತಿಹಾಸವನ್ನು ಓದಿದ್ರೆ ಮೈ ಜುಮ್ ಅಂತದೆ. ಯಾಕಂದ್ರೆ ಶತ್ರುಗಳ ಹಡಗಿಗೆ ತಮ್ಮ ವಿಮಾನವನ್ನೇ ಮಿಸೈಲ್ ತರ ಗುದ್ದಿಸಿ ಆತ್ಮಾಹುತಿ ಮಾಡಿಕೊಳ್ಳುತ್ತಿದ್ದ ಕಾಮಿಕಾಜಿ ಪೈಲಟ್ಗಳು ಜಪಾನ್ನಲ್ಲಿದ್ರು. ಹಾಗೂ ಇವತ್ತು ನೀವು ಮನೆಗಳಲ್ಲಿ ಬಳಸುವ ಸೋನಿ, ಯಮಹಾ, ಮಿಟ್ಸುಬಿಸಿ, ಹೊಂಡಾದಂತ ಕಂಪನಿಗಳು ಕೂಡ ಒಮ್ಮೆ ಜಪಾನ್ ಸಾಮ್ರಾಜ್ಯಕ್ಕಾಗಿ ಯುದ್ಧ ವಿಮಾನಗಳನ್ನ ಮತ್ತು ಮಾರಕ ಶಸ್ತ್ರಾಸ್ತ್ರಗಳನ್ನ ತಯಾರಿಸ್ತಾ ಇದ್ದವು. ಈ ಮಿಟ್ಸುಬಿಸಿ ಕಂಪನಿ ನಿರ್ಮಿಸಿದ ಜೀರೋ ಯುದ್ಧ ವಿಮಾನಗಳು ಆಗಿನ ಕಾಲದ ಅಮೆರಿಕನ್ ಪಡೆಗಳಿಗೆ ಸಿಂಹ ಸ್ವಪ್ನವಾಗಿದ್ದವು. ಎರಡನೇ ಮಹಾಯುದ್ಧದ ನಂತರ ಸಂಪೂರ್ಣ ಶಾಂತಿಯ ಮಂತ್ರ ಜಪಿಸಿದ ಜಪಾನ್ ಈಗ ಚೀನಾ ನೀಡ್ತಾ ಇರುವ ಕಿರುಕುಳದಿಂದಾಗಿ ಮತ್ತೆ ತನ್ನ ಹಳೆಯ ಉಗ್ರ ರೂಪಕ್ಕೆ ಮರಳ್ತಾ ಇದೆ. ಕೇವಲ ಶಾಂತಿಯಿಂದ ಕುಳಿತರೆ ಚೀನಾ ನಮ್ಮನ್ನ ಬದುಕಲು ಬಿಡುವುದಿಲ್ಲ ಅಂತ ಅರಿತ ಜಪಾನ್ ತನ್ನ ರಕ್ಷಣಾ ಬಜೆಟ್ ಅನ್ನ ಬರೋಬ್ಬರಿ $58 ಬಿಲಿಯನ್ ಅಂದ್ರೆ 9 ಟ್ರಿಲಿಯನ್ ಯೆನ್ ಏರಿಸಿದೆ. ಹಾಗೂ ಇದು ಇಸ್ರೇಲ್ ನಂತಹ ದಿನನಿತ್ಯ ಯುದ್ಧ ಮಾಡುವ ದೇಶದ ರಕ್ಷಣಾ ಬಜೆಟ್ಗಳಿಗಿಂತಲೂ ಹೆಚ್ಚು. ಸೊ ಮುಂದಿನ 4-5 ವರ್ಷಗಳಲ್ಲಿ ಇದು $80-85 ಬಿಲಿಯನ್ ಮುಟ್ಟಿದ್ರೂ ಆಶ್ಚರ್ಯವಿಲ್ಲ. ಸೊ ಗೆಳೆಯರೆ, ಈಗ ಬರೋಣ ನಮ್ಮ ಹೆಮ್ಮೆಯ ಭಾರತದ ಕಡೆಗೆ. ಒಂದು ಕಾಲದಲ್ಲಿ ಸಣ್ಣ ಗುಂಡು ಪಿನ್ನಿನಿಂದ ಹಿಡಿದು ದೊಡ್ಡ ವಿಮಾನಗಳವರೆಗೆ ಕೇವಲ ಆಮದು ಮಾಡಿಕೊಳ್ಳುತ್ತಿದ್ದ ಭಾರತ ಇವತ್ತಿಗೆ ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಗರ್ಜಿಸುತ್ತಿದೆ. ಕಳೆದ 10 ವರ್ಷಗಳಲ್ಲಿ ಭಾರತದ ರಕ್ಷಣಾ ರಫ್ತು ಬರೋಬ್ಬರಿ 56 ಪಟ್ಟು ಹೆಚ್ಚಾಗಿದೆ. 2013ರಿಂದ 14ರಲ್ಲಿ ಕೇವಲ 686 ಕೋಟಿ ಇದ್ದ ರಫ್ತು ಇವತ್ತಿಗೆ 2025-26ರ ವೇಳೆಗೆ 38,424 ಕೋಟಿ ರೂಪಾಯಿ ದಾಟಿದೆ. ಗೆಳೆಯರೆ, ಚೀನಾ ಯಾರಿಗೆಲ್ಲ ತೊಂದರೆ ಕೊಡ್ತಾ ಇದೆಯೋ ಆ ಎಲ್ಲಾ ದೇಶಗಳಿಗೂ ಇವತ್ತಿಗೆ ಭಾರತ ಶಸ್ತ್ರಾಸ್ತ್ರಗಳನ್ನ ನೀಡ್ತಾ ಇದೆ. ಹಾಗೂ ಫಿಲಿಪೀನ್ಸ್, ವಿಯೆಟ್ನಾಂ, ಇಂಡೋನೇಷ್ಯಾ ದೇಶಗಳಿಗೆ ಜಗತ್ತಿನ ಅತಿ ವೇಗದ ಕ್ರೂಸ್ ಮಿಸೈಲ್ ಬ್ರಹ್ಮೋಸ್, ಪಿನಾಕ ರಾಕೆಟ್ ಲಾಂಚರ್, ಆಕಾಶ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ರಫ್ತು ಮಾಡಲಾಗ್ತಾ ಇದೆ. ಅಂದ್ರೆ ಶತ್ರುವಿನ ಶತ್ರು ಮಿತ್ರ ಅನ್ನುವಂತೆ ಚೀನಾಗೆ ಸಿಂಹ ಸ್ವಪ್ನವಾಗಿರುವ ದೇಶಗಳಿಗೆ ಭಾರತ ನೇರವಾಗಿ ಭುಜಬಲ ತುಂಬುತ್ತಾ ಇದೆ. ಸೊ ಗೆಳೆಯರೆ, ಇತಿಹಾಸ, ತಂತ್ರಜ್ಞಾನ ಮತ್ತು ಜಿಯೋ ಪಾಲಿಟಿಕ್ಸ್ನ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಒಂದು ದೊಡ್ಡ ಭವಿಷ್ಯವಾಣಿ ಮಾಡಬಹುದು. ಜಪಾನ್ ಇವತ್ತಿಗೆ ಭಾರತಕ್ಕೆ ಯುದ್ಧ ನೌಕೆಯ ತಂತ್ರಜ್ಞಾನ ನೀಡ್ತಾ ಇದೆ. ಮುಂದೊಂದು ದಿನ ಜಪಾನ್ ತನ್ನ ರಕ್ಷಣೆಗಾಗಿ ಭಾರತದಿಂದಲೇ ಬ್ರಹ್ಮೋಸ್ ಅಥವಾ ಅದಕ್ಕಿಂತಲೂ ಶಕ್ತಿಶಾಲಿ ಲಾಂಗ್ ರೇಂಜ್ ಮಿಸೈಲ್ಗಳನ್ನ ಖರೀದಿಸಿದ್ರೆ ಖಂಡಿತ ಆಶ್ಚರ್ಯ ಪಡಬೇಕಿಲ್ಲ. ಹಾಗೂ ಇದು ಕೇವಲ ಕೆಲವು ವರ್ಷಗಳ ಮಾತಷ್ಟೇ. ಇದು ಹೊಸ ಭಾರತ. ಇದು ಯಾರ ಮೇಲೂ ಮೊದಲು ದಾಳಿ ಮಾಡುವುದಿಲ್ಲ, ಯಾರಿಗೂ ವಿನಾಕಾರಣ ತೊಂದರೆ ಕೊಡುವುದಿಲ್ಲ. ಆದರೆ ತನ್ನವರ ಮೇಲೆ, ತನ್ನ ನೆಲದ ಮೇಲೆ ಅಥವಾ ತನ್ನ ಮಿತ್ರರ ಮೇಲೆ ಯಾರಾದರೂ ಕಣ್ಣೆತ್ತಿ ನೋಡಿದ್ರೆ ಸುಮ್ಮನೆ ಕೂಡುವ ಭಾರತ ಕೂಡ ಇದಲ್ಲ. ಗೆಳೆಯರಿ, ಇವತ್ತಿಗೆ ಜಪಾನ್ ಅಮೆರಿಕಾದ ನೆರಳಿನಿಂದ ಹೊರಬಂದು ಭಾರತದ ಜೊತೆ ಕೈ ಜೋಡಿಸ್ತಾ ಇರುವುದು ಇಡೀ ಏಷ್ಯಾ ಖಂಡದ ಭವಿಷ್ಯವನ್ನೇ ಬದಲಾಯಿಸಲಿದೆ. ಭಾರತ ಇವತ್ತಿಗೆ ಕೇವಲ ಮಾರುಕಟ್ಟೆಯಾಗಿ ಉಳಿದಿಲ್ಲ, ಬದಲಾಗಿ ಏಷ್ಯಾದಲ್ಲಿ ಶಾಂತಿಯನ್ನು ಕಾಪಾಡುವ ವಿಶ್ವದ ಬಲಿಷ್ಠ ರಕ್ಷಕನಾಗಿ ಬೆಳೆದು ನಿಂತಿದೆ. ಸೊ ಗೆಳೆಯರೆ, ಈ ಆಳವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಹಾಗೂ ಇಂತಹ ಇನ್ನಷ್ಟು ಜಿಯೋ ಪಾಲಿಟಿಕಲ್ ವಿಶ್ಲೇಷಣೆಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.